ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಆಚೆ ಹೋಗ್ತಾ ಇದ್ವಲ್ಲ, ಎಷ್ಟೊಂದು ದಿನವೇ ಆಗೋಗಿತ್ತು ನಾವು ಆಚೆ ಅಂತ ಹೋಗಿ. ಈ ಥರ ಅಂದರೆ 3 ಜನ ಹೋಗಿ ಅದಕ್ಕೆ ಹೋಗೋಣ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ವಿ. ಎಲ್ಲಿಗೆ ಅಂತ ಹೇಳೇ ಇಲ್ಲ, ಸುಮ್ಮನೆ ರೆಡಿಯಾಗು ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗೋಣ ಆಯಿತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೇಗಿರುತ್ತೆ, ಯಾವ ಥರ ಇರುತ್ತೆ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ. ಬಸ್ ಅಂತ್ರಿ, ರೆಡ್ ಬಸ್. ಹಾಯ್ ಅನ್ನರಿ ಅಮ್ಮ. ಹಾಯ್. ಲಿಂಕ್ ಇಸ್ಕೊಡು, ಲಿಂಕ್ ಇಸ್ಕೊಡೋದಕ್ಕೆ. ಏನದು ಅದು? ಎಲ್ಲಿ ಕರ್ಕೊಂಡು ಹೋಗ್ತಿರೋದು? ಸೌಂಡ್ ಆಫ್ ಮಾಡು, ಮ್ಯೂಸಿಕ್ಕು ಕಾಪಿರೈಟ್ಸ್ ಬರುತ್ತೆ. ಎಲ್ಲಿಗೆ ಸರ್? ನಿಮಗೆ ಗೊತ್ತಾ ನಿಂಗೆ ಎಲ್ಲಿಗೆ ಅಂತ? ಎಲ್ಲಿಗೆ ಅಂತಾನೆ ಹೇಳಿಲ್ಲ ನಿಮ್ಮಪ್ಪ. ಸುಮ್ಮನೆ ಕಾರ್ ಓಡಿಸ್ಕೊಂಡು ಹೋಗ್ತಾನೆ ನಿಮ್ಮಪ್ಪ ಅವಾಗಿಂದ. ಕೇಳು, ಏನ್ ಆಟಾಡ್ತಿರೋದು ನೀನು? ಹಾಯ್ ಮಾಡೋರ್ಗೆ, ಹಾಯ್ ಅನ್ನು. ಹೆಲೋ, ಹಾಯ್ ಮಾಡೋದಕ್ಕೆ ನೀನ್ ಚಾಕಿ ಕೊಡ್ತೀನಿ. ಹಾಯ್ ಮಾಡೋದಕ್ಕೆ ಬಾಯ್ ಮಾಡ್ಬಿಡಾಯ್ತು. ಬಾಯ್ ಅನ್ನು. ಹೇಳಲ್ವ ಈಗ ಅಂತ? ಎಲ್ಲ ಅಂತ ಹೇಳಿದ್ರೆ ಏನು ಹೇಳಿಲ್ಲ ಅಂದ್ರೆ ಏನು? ಕರ್ಕೊಂಡು ಹೋಗ್ತೀನಿ. ಗಂಡನ್ಗೆ ಕೇಳ್ಬಾರ್ದು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡ್ಬಾರ್ದು, ಆಯ್ತು ನೋಡೋಣ ಅದೆಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ. ಸುಮ್ನೆ ರೆಡಿ ಆಗು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ಯಾ ಎಲ್ಗೆ? ಅದೇನಾದ್ರು ಚೆನ್ನಾಗಿಲ್ಲ. 50 ಸಲ ಹೋಗಿದ್ಯಾ? 50 ಸಲ ಬೇಜಾನ್ ಸಲಿನೇ ಹೋಗಿದ್ಯಾ? ಹೊರೈನ್ಗ ಏನ್ ಹೊರೈನ್ ಏನ್ ಹೋಗಿ ಏನ್ ಮಾಡೋಣ? ಈ ರೋಡಲ್ಲಿ ಮತ್ತೆ ಇನ್ನೆಲ್ಲ ಹೋಗ್ತಾರೆ? ಹೊರೈನ್ಗೆ ಹೋಗ್ತಾರೆ. ಓಹೋ, ಯಾಕೆ ಇಸ್ಕಾನಿಲ್ವಾ? ಭಜನೆ ಮಾಡು. ಆಯ್ತು, ಭಜನೆ ಮಾಡಪ್ಪ. ನೀನ್ ಭಜನೆ ಹೆಂಗಪ್ಪ ಮಾಡಕ್? ಕೈ ಮುಗಿಯಪ್ಪ, ನಮಸ್ಕಾರ ಮಾಡಮ್ಮ. ಆಯ್ತು, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಹೋದ್ಮೇಲೆ ಸಿಗ್ತೀನಿ. ಇರಿಟೇಟ್ ಆಗ್ತಿದ್ಯಾ ಮರಿಯಮ್ಮ? ಪಪ್ಪಿ ಕೊಡು ನಂಗೆ. ಮಮ್ಮಿಗೆ ಪಪ್ಪಿ ಕೊಡು. ನೋನಾ ಕೊಡಲ್ವಾ? ಮಿಯಾವೆಲ್ಲ ಐತಲ್ಲಿ. ಡಾಗನು, ಡ್ಯಾಡಿ ಏನು? ಡ್ಯಾಡಿ ಮಿಯಾವ್ ಮಿಯಾವ್ ಮಿಯಾವ್. ಡ್ಯಾಡಿ ಏನು ಅದಕ್ಕೆ? ಡ್ಯಾಡಿ ಏನು ಅನ್ನಲ್ಲ? ಡ್ಯಾಡಿನೂ ಅನ್ನಲ್ವಂತೆ ಸರ್. ನಾನು ಸುಮ್ಮನೆ ಬಿಲ್ಡಪ್ ಹಾಕೊಂಡಲ್ಲ, ಮಮ್ಮಿ ಅನ್ನಲ್ಲ ಅಂತ. ಅಪ್ಪ ನನ್ಗೆ ಇಲ್ಲಿ ನೋಡಿಲ್ಲಿ. ಓ, ಎಲ್ಲಿ ಬಂದಿರೋದು? ಯಾರಿಗೆ? ಹಾಯ್ ಹಾಯ್ ಹಾಯ್. ಎಲ್ಲಿ ಬಂದಿರೋದು ನಾವು? ನಿಮ್ಮಪ್ಪ ನನ್ಗೆ ಡವ್ ಮಾಡೋದು. ಹೊರೈನ್ಗೆ ಕರ್ಕೊಂಡ್ ಬಂದ್ಬಿಟ್ರೆ ನಾನು ಹೊರೈನ್ ಕರ್ಕೊಂಡು ಹೋಗ್ಲಾ ಅಂತ. ನಂಗೆ ಗೊತ್ತಿತ್ತು ಈ ರೋಡಲ್ಲಿ ಇನ್ನೆಲ್ಲಿ ಹೊರೈನ್ಗೆ ಕ್ರಿಸ್ಮಸ್ಸಿಗೆ ಹಾಕಿರ್ತಾರಲ್ಲ, ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ಅಂತ ಕರ್ಕೊಂಬಂದಿರ್ತೀಯ. ಸುಮ್ಮನೆ ಡವ್ ಮಾಡೋದು ಅಲ್ವಾ ರಿಯಾ? ಹ್ಞೂ ಅನ್ನು, ಎಸ್ ಅನ್ನು. ನಿನ್ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಹಾಯ್. ಯಾರು? ಚೆನ್ನಾಗಿ ಮಾಡಿರ್ತಾರೆ ಕ್ರಿಸ್ಮಸ್ಗೆ. ಇದಕ್ಕಿಂತ ನಾನು ಹೇಳಿದ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ರೆ ಹೊರೈನ್ ಕರ್ಕೊಂಡ್ ಬಂದಿದ್ಯಾ. ಮಾಲ್ ಆಫ್ ಏಷ್ಯಾಗಿಂತ ಇಲ್ಲೇ ಚೆನ್ನಾಗಿ ಮಾಡಲ್ಲ. ಹೌದಾ? ನಾವು ಹೊಸತಿ ಹೋಗಿರ್ಲಿಲ್ವಾ ಮಾಲ್ ಆಫ್ ಏಷ್ಯಾಗೆ? ಅದಕ್ಕೆ ಪ್ರತಿ ವರ್ಷ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾರೆ. ಏನ್ ಮಮ್ಮಿ? ಅಯ್ಯೋ ಲವ್ವು ಲವ್ವು ಲವ್ವು. ಅಯ್ಯೋ ಅಯ್ಯೋ, ಸಾಕು ಸಾಕು. ಪಾಪಾನು? ಪಾಪ ಮಮ್ಮಿ 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 ಮಮ್ಮಿ. ಜಪ ಮಾಡ್ತೀಯಾರ 3 ಹೊತ್ತು ಮಮ್ಮಿ 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 ಅಂತ? ಹಾ ರಿಯಾ, go slowly.
ಅವಳಿಗೆ ಭಯ. ನಾನು ಬರ್ತೀನಿ ಬಾಬಾ, ಬಾ ನಾನು ಬರ್ತೀನಿ, ಬಾ ಬಾ ನೀನು ಬಾ, ಏನು ಮಾಡೋಣ ಬಾ. ಎತ್ಕೊಳ್ಳುತ್ತೆ, ಹೋಗು ಪಪ್ಪ ಎತ್ಕೊಳ್ಳುತ್ತೆ. ಇಬ್ರು ಹೋಗು. ಫೋಟೋ ತೆಗಿತೀನಿ. ಅವನು ಎದುರು ಕೂತಿದ್ದಾನ ಪಾಪ. ಇವಳು ನೋಡು. ಬಿಡೋ ಹೋಗ್ಲಿ, ಹೋಗ್ಲಿ ಬಿಡೋ ಬಾರು, ನಾವಿಬ್ರು ಹೊಡ್ಸ್ಕೊಳ್ಳೋಣ. ನೀನ್ ಮೂತಿ ತೋರ್ಸು. ಎಲ್ಲಿ ಬಾಯ್ ಮಾಡಿ ಇವಾಗ? ರಿಯಾ ಬಾಯ್ ಮಾಡು. ತಾತ ಅನ್ನು, ತಾತ ಅನ್ನು, ಬಾಯ್ ತಾತ ಅನ್ನು. ತಡಿಯೋ ನಿಮಿಷ ಅಂತ ಬಾಯ್ ತಾತ ಅನ್ನು, ತಾತ ಅನ್ನು, ತಾತ. ನೀನ್ ತಾತ ಅನ್ನಲ್ಲ, ಅದಾಗಲ್ಲ. ನಡಿ. ಚೆನ್ನಾಗಿತ್ತು ತಾನೆ, ತಾತನ ಹತ್ರ ಹೋಗ್ಬೇಕು ತಾನೆ ಪಾಪ. ಅವಳು ನೀರ್ ನೋಡಿದ್ರೆ ಹೋಗ್ಬೇಕು ಅಂತಾಳೆ. ನಡಿ ನಡೀರಿ. ರಿಯಿಂಗ್ ಅಂತೂ ಈ ತರ ಕರ್ಕೊಂಡ್ ಬಂದ್ಬಿಟ್ರೆ ಫುಲ್ ಖುಷಿ, ಹ್ಯಾಪಿ ಗರ್ಲ್ ಅಲ್ಲ ರಿಯಾ? ಇಲ್ಲಿ ತೋರ್ಸು ಮಕ್ಕ. ನಿಧಾನ 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 ಕೇಳಿ. ಹುಷಾರು ಕಾಲ್. ಬಾ ಈ ಕಡೆ ಬಾ ಚಿನ್ನಿ. ಕರ್ಕೊಳ್ಳ. ನನಗೆ ಈ ವರ್ಷದಕ್ಕಿಂತ ಹೋದ ವರ್ಷ ಡೆಕೋರೇಟ್ ಮಾಡಿದ್ದೆ ಇಷ್ಟ ಆಗಿದೆ. ಬಿಕಾಸ್ ಈ ಸತಿ ಅಷ್ಟೊಂದು ಸ್ಟಾಲ್ ಗಿಫ್ಟ್ ಬಾಕ್ಸ್ ತರ ಮಾಡಿಲ್ವಾ ಈ ಸತಿ? ಸುಮ್ಮನೆ ಒಂದು ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇಟ್ ವಾಸ್ ಓಕೆ ಓಕೆ. ಯಾಕೆಂದ್ರೆ ಅಷ್ಟೊಂದು ಸ್ಟಾಲ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಆಚೆ ಬಂದಿದ ತಕ್ಷಣ ಹೊಸತಿ ಎಷ್ಟು ಸ್ಟಾಲ್ಸು ತಿನ್ನಕ್ಕೆ ಆಗಲಿ ಎಲ್ಲ ಥರನೂ ಇತ್ತು. ಈ ಸತಿ ಅಷ್ಟೊಂದು ಒಂದು ಸಿಂಪಲ್ ಆಗಿ ಒಂದು ಯಾವುದೋ ಒಂದೇ ಒಂದು ಮಿರರ್ ಹೌಸ್ ಅಷ್ಟೇನೆ, ಇನ್ನೇನು ಮಾಡಿಲ್ಲ ಈ ಸತಿ. ಹೌದಾ? ಬಾ ಚಿನಿ, ಬಾರೆ ಬಾ ಬಾ. ಲಿಕ್ಕಿವಳು ಓಡೋಗ್ತಾವಳೆ ಕಣೋ. ಬಾಬೆ ಅಲ್ಲಿ ಅವಳು ಅವಳು ರಿಯಾ ಬಾ. ಹಂಗೆ ನಿಲ್ಸ್ಕೊ, ಫೋಟೋ ತೆಗಿತೀನಿ. ಬಿಡು ಹೋಗ್ಲಿ ಬಾ. ಗಾಡಿ ಕೊಡ್ಸುತ್ತೆ ಕೇಳಿಸು. ಇದು 70%.
ಹಾಯ್. ಬಾಯ್ 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 ಬಾಯ್. ಬೇಕಾ? ಎಕ್ಸ್ಪ್ರೆಷನ್ ನೀನು. मैम हेलो Hey. ಇದೇ ಅದು ಮಿರರ್ ಹೌಸ್ ಅಂತ ಮಾಡಿರೋದು. ಕಿಡ್ಸಿಗೆ 50 ರುಪೀಸ್ ಇದೆ, ಒಬ್ರಿಗೆ ಎಂಟ್ರಿಗೆ 200 ರುಪೀಸ್, 2 ಪರ್ಸನ್ಸ್ಗೆ 300 ಇದೆ. ಅಂದರೆ ಡಿಫ್ರೆಂಟ್ ಇದೆ, ಒಬ್ಬೊಬ್ರಿಗೂ ಒಂದೊಂದು ಥರ ರೇಟ್. ಅಂದರೆ ಜಾಸ್ತಿ ಪರ್ಸನ್ ಹೋದರೆ ಕಮ್ಮಿ ಅಮೌಂಟು, ಸಿಂಗಲ್ ಆಗಿ ಹೋದರೆ ಇಷ್ಟು ಅಮೌಂಟ್ ಅಂತ ಇತ್ತು. ನಾವು ಇಬ್ಬರಿಂದ 300 ರುಪೀಸ್ ಏನೋ ಕೊಟ್ವಿ, ಪೇ ಮಾಡಿದ್ವಿ. ಮಕ್ಳನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಒಳಗೆ ಬಂದಿದ್ದು ಎಂಟರ್ ಆಗಿದ ತಕ್ಷಣವೇ ನಿಮಗೆ ಫಸ್ಟ್ ಬಂದು ಡಿಸ್ಕೋ ಥೀಮಲ್ಲಿ ಮಾಡಿದ್ದಾರೆ. ಆ್ಯಂಡ್ 2 ಥರ ಪಾರ್ಟಿಷನ್ ಮಾಡಿದ್ದಾರೆ. ಒಂದು ಡಿಸ್ಕೋ ಥೀಮಲ್ಲಿ ಮಾಡಿದ್ದಾರೆ, ಇನ್ನೊಂದು ಒಳಗೆ ಇನ್ನೊಂದು ರೂಮ್ ಥರ ಮಾಡಿದ್ದಾರೆ. 2 ಪಾರ್ಟ್ಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ವೀಡಿಯೋಸು ರೀಲ್ಸು ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ಕ್ರೇಜಿಯಾಗಿತ್ತು. ಇದು ಮಾತ್ರ ಇದು ಫುಲ್ಲು ಲೈಟ್ ಹಾಕ್ಸಿರತ್ತಿಗೆ ಜಿಂಗಿ ಥರ ಕಾಣ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ನೈಸ್. ಆ್ಯಂಡ್ ಇಲ್ಲೇ ನೆಕ್ಸ್ಟ್ ರೂಮ್ 2 ರೂಮ್ಸ್ ಥರ ಮಾಡಿದ್ದಾರೆ, ಡಿಫ್ರೆನ್ಶಿಯೇಟ್ ಅವರು. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟು ಅದು ಕ್ರಿಸ್ಮಸ್ ಥೀಮಲ್ಲಿದೆ. ಕ್ರಿಸ್ಮಸ್ ಥೀಮ್ ಅಂದರೆ ಸ್ಟಾರ್ಸು ಲೈಟ್ಸ್ ಆ ಥರ ಮಾಡಿದ್ದಾರೆ. ಕೆಳಗಡೆ ಫ್ಲೋರಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದ್ದಾರೆ, ಅದು ಬಿಟ್ಟರೆ ಮೇಲೆಲ್ಲ ಸಿಂಪಲ್ ಎಸ್ಥೆಟಿಕ್ಕಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ನೈಸ್. ಎಂಜಾಯ್ ಮಾಡ್ಬೋದು, ಮಕ್ಳನ್ನ ಕರ್ಕೊಂಡೋಗಿ ನೋಡಿ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರೂ ಡ್ಯಾನ್ಸು, ವೀಡಿಯೋಸ್, ರೀಲ್ಸ್. ನನ್ನ ಮಗಳಿಗಂತೂ ಕೆಳಗಡೆ ಪಾಪ ಏನೋ ಇದೆ ಅಂದ್ಬಿಟ್ಟು ಅವಳು ನೋಡ್ಕೊಂಡು ಅಲ್ಲೇ ನಿಂತ್ಕೊಟ್ಟಿಲ್ಲ. ಪಾಪ ಮುಂದೆ ಬರೋಕ್ಕೂ ಭಯ ಆಗ್ತಿದೆ ಅವಳಿಗೆ, ಹಿಂದೆ ಹೋಗೋಕ್ಕೂ ಭಯ. ಕರೀತಾ ಇದ್ದಾಳೆ ಪಾಪ ನಮ್ಮನ್ನು ಬನ್ನಿ ಅಂತ. ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ನೈಸ್. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಫ್ಯಾಮಿಲಿ ಜೊತೆ ಹೋದರೆ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.